Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮಾಡಿದ್ರು ಓಕೆ ಅಲ್ಲಿ ಬಂದ್ರಿ ಸರ್. ಈಗ ಇಲ್ಲೇ ಬಂದಿದ್ರಲ್ಲ ಸರ್ ಇನ್ವೈಟ್ ಮಾಡಿದ್ರ ಇಲ್ಲ ಊಟಕ್ಕಂತ ನೀವೇ ಬಂದ್ರ ಸರ್? ಇಲ್ಲ ನಮ್ಮ ಅಧ್ಯಕ್ಷದೇವರು ಅಲ್ಪಸಂಖ್ಯಾತರ ಅಧ್ಯಕ್ಷರು ನಮ್ಮ ನಾಯಕರು ಅವ್ರು ದಾವಣಗೆರೆ ಕಾರ್ಯಕ್ರಮ ಬರ್ತಾ ಇದ್ದೀರಾ ಸ್ವಲ್ಪ ಮುತ್ತಲಿಗಳು ನಮ್ಮ ಸಮಾಜದ ಗುರುಗಳು ಅವರೆಲ್ಲ ಭೇಟಿ ಮಾಡಬೇಕು, ಇಲ್ಲಿ ಬಂದು ಊಟ ಮಾಡಿ ಕಾರ್ಯಕ್ರಮ ಹೋಗುವ ಅಂತ ಆಹ್ವಾನ ಕೊಟ್ಟಿದ್ರು. ಆ ಕಾರಣಕ್ಕೆ ನಾನು ಇಲ್ಲವ್ರ ಮನೆಗೆ ಊಟಕ್ಕೆ ಬಂದಿದ್ದೆ. ಚುನಾವಣೆ ಬರ್ತಾ ಇದೆ, ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಆಗ್ರಹ 4 ದಶಕ. ಈಗ ನಾನು ಅದಕ್ಕಿಂತ ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದ್ದೆ. ನಾನು ಶ್ಯಾಮಜಿ ಶಿವಶಂಕರಪ್ಪ ಅವರು ನಮ್ಮ ಪಕ್ಷದ ನಾಯಕರಾಗಿದ್ದರು, ಹಿರಿಯ ಮುಖಂಡರು ಅವರು. ಅವ್ರು ಹೋದ ಸತಿ 2023 ಚುನಾವಣೆಯಲ್ಲೇ ಪ್ರಚಾರ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಇದು ಕೊನೆ ನನ್ನ ಚುನಾವಣೆ, ನಾನು ಬರೋ ಚುನಾವಣೆಯಲ್ಲಿ ನಾನೇ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟು ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಆ ಹಿನ್ನೆಲೆಯಲ್ಲಿ ಭಾಳ ಜನ ನಂತ ಬಂದಿದ್ದರು. ಈಗಲೂ ಬೇರೆ ಬೇರೆ ಸಮಾಜದವ್ರು ಎಲ್ಲ ಬಂದಿದ್ದರು, ಬಂದು ಕೇಳ್ಕೊಂಡು ಈ ಥರ ಎಲ್ಲ ಯಾರಿಗಾನ ಕೊಡಿ, ಅಲ್ಪಸಂಖ್ಯಾತರಿಗೆ ಜಾಸ್ತಿ ಇದ್ದಾರೆ, 80,000 ಅಲ್ಪಸಂಖ್ಯಾತರಿದ್ದಾರೆ, ಬೇರೆ ಅಹಿಂದ ವರ್ಗದವರೇ 80% ಇದ್ದಾರೆ, ಹಾಗಾಗಿ ಅಲ್ಪಸಂಖ್ಯಾತರಿಗೆ ಕೊಡಿ, ಇಲ್ಲಾಂದರೆ ಬೇರೆ ಯಾರಿಗಾನ ಹಿಂದಕ್ಕೆ ಕೊಡಿ ಅಂತ ಭಾಳ ಜನ ಮುಖಂಡರುಗಳು ಎಲ್ಲ SC ST ಅವ್ರು ಬಂದಿದ್ದರು, ಕುರುಬರು ಸಮಾಜದವ್ರು ಬಂದಿದ್ದರು, ಎಲ್ಲ ಸಮಾಜದವ್ರು ಬಂದು ಕೇಳ್ಕೊಂಡು. ನೀವು ಮನವಿ ಮಾಡಿದ್ರಿ ಸರ್ ಏನಾದರೂ ಪಕ್ಷದ ವರಿಷ್ಠರಲ್ಲಿ ಏನಾದರೂ ಈಗ ನಾನು ವರದಿ ತಗೊಂಡು ನಾನು ನಾಯಕರಿಗೆ ಕೊಡಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗೆ ಕೊಡ್ತೀನಿ, ಉಪಮುಖ್ಯಮಂತ್ರಿ ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಅವ್ರಿಗೂ ಕೊಡ್ತೀನಿ, ACCಗೂ ಹೇಳ್ತೀನಿ. ನನಗೇನು ಬಂದಿದೆ ನಾನು ಹೇಳಬೇಕಾಗ್ತದಿಲ್ಲ. ನಿಮ್ಮ ಪಕ್ಷದಲ್ಲಿ ಏನಂತಂದ್ರೆ ಒಬ್ಬರು ಮೃತಪಟ್ಟರೆ ಅವ್ರ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಡೋ ವಾಡಿಕೆ ಸಂಪ್ರದಾಯ ಅದಿದೆ. ಈಗ ಬೇಡಿಕೆ ಇದೆ, ಈ ತೀರ್ಮಾನ ಮಾಡೋದು ಯಾರು? ನಾನು ಜಬಾರ್ದ ಯಾರು ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಯಾರು ಕೊಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ನಾನು ಅದು ವರದಿನ ಅಲ್ಲಿ ಕೊಡ್ತೀನಿ. ನಾನು ಶಿಗ್ಗಾವಿ ಮಾದರಿ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಶಿಗ್ಗಾವಿ ಮಾದರಿಯಲ್ಲಿ ಇಲ್ಲೂ ಸಹ ಅಹಿಂದ ಅಸ್ತ್ರ ಪ್ರಯೋಗ ಈಗ ಅಲ್ಲಿ ಅಲ್ಪಸಂಖ್ಯಾತರು ಕೊಟ್ಕೊಂಡು ಬರ್ತಾಯಿದ್ರು. ಖಾದ್ರಿ ಅವರು ಇಲ್ಲೇ ಕೂತಿದ್ದಾರೆ. ನಾನು ಬರೀ ಖಾದ್ರಿ ಕೊಟ್ಟಿದ್ದರು. ಆಮೇಲೆ ಒಂದು ಸತಿ ಯಾಸೀರ್ ಖಾನ್ 2023 ಯಾಸೀರ್ ಖಾನ್ ಪಡನ್ನು ಕೊಟ್ಟಿದ್ರು. ಆ ಕಾರಣಕ್ಕೆ ನಾವು ನಮ್ಮ ಬೇಕೆ ಅಂತ ತೊಗೊಂಡ್ವಿ, ಕೆಟ್ವಿ, ಗೆಲ್ದ್ವಿ. ಈಗಲೂ ಇಲ್ಲಿ ಕೇಳ್ತವ್ರೆ. ಈಗ ಶಾಮರು ಶ್ರೀಶಂಕರ್ ಅವ್ರು ಇಲ್ಲ ಇವತ್ತು. ಪಾಪ ತುಂಬ ಒಳ್ಳೆ ಮನುಷ್ಯ ಅವರು. ಇಲ್ಲ ಅವರೇ ಹೇಳಿದಾರಲ್ಲ, ಇದು ನನ್ನ ಕೊನೆಯ ಚುನಾವಣೆ, ಇದು ದಯಮಾಡಿ ನನ್ನ ಗೆಲ್ಲಿಸಿ, ಮುಂದೆ ಚುನಾವಣೆ ಯಾವಾಗನ ಬರಲಿ ನಾನು ಅಲ್ಪಸಂಖ್ಯಾತರನ್ನ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಕೊನೆ ಚುನಾವಣೆ ಅಂತ ಹೇಳಿದ್ರು ನಿಜ. ನನಗೂ ವೀಡಿಯೋ ತೋರಿಸು, ಭಾಳ ಜನ ಬಂದು ನಾನು ಬೆಂಗಳೂರಲ್ಲಿ ವೀಡಿಯೋ ತೋರಿಸು, ಇದು ನನ್ನ ಕೊನೆಯ ಚುನಾವಣೆ, ಈ ಬಾರಿ ನನ್ನ ಗೆಲ್ಲಿಸಿ, ಅದಾದಮೇಲೆ ನಾನೇ ಅಲ್ಪಸಂಖ್ಯಾತರು ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ನಂತರ ಬಂದು ಭಾಳ ಜನ ಕೇಳ್ಕೊತಾರೆ. ಈಗಲೂ ಬಂದಿದ್ರು, ಎಲ್ಲ ಸಂಘಟನೆಯವರು ಬಂದಿದ್ದರು, ವಕೀಲ ಸಂಘಟನೆಯವರು ಬಂದಿದ್ದರು, ಅಡ್ವೊಕೇಟ್ ಸಂಘಟನೆಯವರು ಬಂದಿದ್ದರು. ಎಲ್ಲರೂ ಅಲ್ಪಸಂಖ್ಯಾತರಿಗೆ ಕೊಡಿ, ಫಸ್ಟ್ ಅಲ್ಪಸಂಖ್ಯಾತರಿಗೆ ಮೊದಲೇ ಆದ್ಯತೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು, 80,000 ಇದೆ, ಇಲ್ಲಾಂದ್ರೆ ಯಾರಾನ ಅಹಿಂದ ವರ್ಗವ್ರಿಗೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಪಕ್ಷ ತೀರ್ಮಾನ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ 2 ಬಣಗಳಾಗ್ಬಿಟ್ಟಿದ್ವು ಸರ್. ಒಂದಷ್ಟು ಜನ ಮೊನ್ನೆ ಸುದ್ದಿಗೋಷ್ಠಿ ಮಾಡಿಸಿ ಶಾಮೂರ್ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿದ್ರು ಮಾಜಿ ಮೇಯರ್. ಇಲ್ಲ, ನನ್ನೊಂದಿಗೆ ಈಗೆಲ್ಲ ಈಗ ನೋಡಿ, ಇಲ್ಲಿರೋದು ಜಬ್ಬಾರ್ದ ಒಬ್ರು ಇದ್ದಾರೆ, ಸಾಜಿ ಪಲ್ವಾನು ಜೊತೆಲಿದ್ರು. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಇದ್ದಾರಿಲ್ಲ. ಸಾಜಿ ಪಲ್ವಾನು ಈಗ ಇಲ್ಲೇ ಕೂತಿದ್ರು. ಅವರು ಊಟಕ್ಕೆ ಒಳಗಡೆ ಊಟ ಮಾಡ್ತಾರೆ. ಎಲ್ಲ ಒಟ್ಟಾಗಿ ಒಳ್ಳೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಪಕ್ಷ ತೀರ್ಮಾನ ಮಾಡಬೇಕಾಗಿದೆ. ನಾನೇನು ಮಾಡೋದು? ನಾನು ಬಂದಿರೋದು ಊಟಕ್ಕೆ ಬಂದಿದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅವರು. ನಾನು ಅದು ಹೈಕಮಾಂಡ್ ತಲುಪಿಸ್ತೀನಿ. ಅವ್ರ ಬೆಂಬಲಿಗಳಿಗೆ ಅವ್ರ ಫಾಲೋವರ್ಸ್ಗೆ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗಬೇಕಂತ. ಅಂದರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ದರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಆ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ಜಬ್ಬಾರಣ್ಣಯಿಂದ, ಖಾದ್ರಿಯಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗಿರೋದು. ನಾವು ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆಲ್ಲ ನಾವು ಬದ್ಧ. ಅವ್ರು ಗೆರೆ ಹಾಕಿದ್ದು ಗೆರೆ ಡಾಟಲ್ಲ, ನಾವು ಹೇಳ್ತೀವಲ್ಲ, ಗೆರೆ ಹಾಕಿದ್ದು ಗೆರೆ ಡಾಟಲ್ಲ. ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟುಬಿಡ್ಲಿ, ಇವರೇ ಮುಂದುವರಿತಾರ ಅಥವಾ ಬದಲಾಗ್ತಾರ ಅನ್ನೋದನ್ನ ಸ್ಪಷ್ಟ ಸಂದೇಶ ಕೊಡ್ಲಿ. ಈಗ ಸದ್ಯಕ್ಕೆ ನಾನೇನಂದೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇದೆಲ್ಲ ಯಾವಾಗ ಚರ್ಚೆ ಖಾಲಿ 22 ಖಾಲಿ ಆಗಂಗಿಲ್ಲ. ಅದು ಅದ್ರಲ್ಲಿ ಟಗರ್ ಕೂತಿರೋದು, ಅದ್ರಲ್ಲಿ ಯಾರು ಕೂತಿರೋದು? ಟಗರ್ ಕೂತಿರೋದು ಅದ್ರಲ್ಲಿ. ಹೇಳ್ತೀನಿ ಆಮೇಲೆ, ನಿಮಗೆ ಸಪ್ರೇಟ್ ಆಗಿ ಹೇಳ್ತೀನಿ.
ಬೇರೆ ಇಲ್ಲ ಇಲ್ಲ ಪೊಲೀಸವ್ರು ತನಿಖೆ ಮಾಡ್ತಾರೆ ಯಾರು ದುಡ್ಡು ಅಂತ ನಾನು ಬಿ ಜೆ ಪಿಯವರು ಕಾಂಗ್ರೆಸ್ ದುಡ್ಡು ಅಂತಾರೆ, ನಾವು ಕಾಂಗ್ರೆಸ್ ಬಿ ಜೆ ಪಿ ದುಡ್ಡು ಅಂದರೆ ತನಿಖೆ ನಡೀತಾ ಇದೆ. ತನಿಖೆ ನಡೀಗ ಸತ್ಯ ಆಚೆ ಬರ್ತದಿಲ್ಲ, ಯಾರ್ದಂತ ಗೊತ್ತಾಗ್ತದೆ ನನಗೆ, ಸತ್ಯ ಆಚೆ ಬರ್ತದೆ. ಯಾವ ಚುನಾವಣೆ ಇದೆ? ಯಾವಾಗ ಮಹಾರಾಷ್ಟ್ರ ಚುನಾವಣೆ ಇದ್ದಿದ್ದು? ಯಾವಾಗಿತ್ತು? ಆಗಿ ಒಂದು ತಿಂಗಳಾಯ್ತು. ಅದು ಆಗಿ ಒಂದು ತಿಂಗಳಾಯ್ತು. ಇದ್ದವ್ರಿಗೂ ಇಟ್ಕೊಂಡಿರ್ತಾರ? ನನ್ನ ಅನ್ಸಿಗೆ ಒಂದು 15 ದಿನ ಆಯ್ತು. ಅದು ಪೊಲೀಸರು ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ ಅದು. ಹಾಂ, ಬೇರೆ ಸರ್. ಇತ್ತೀಚೆಗೆ ದಾವಣಗೆರೆಯಲ್ಲಿ ಒಂದು ಕೇಸ್ ಆಯ್ತು ಸರ್, ಡ್ರಗ್ಸ್ ಕೇಸ್. ನಿಮ್ಮ ಆಪ್ತರು ಬಂಧನ ಆಗಿದ್ದಾರೆ ಅಂತ ಬಿಜೆಪಿ ಅವರು ಒಂದು ಇಲ್ಲ. ನಾನು ಅನ್ವರ್ ಅಂತ ಏನು ಡ್ರಗ್ಸ್ ಕೇಸಲ್ಲಿ ಈಗ ಜೈಲಲ್ಲಿದ್ದಾರೆ, ಅವ್ರಿಗೆ ನನಗೂ ಪರಿಚಯ ಇಲ್ಲ. ನನ್ನ ಪರಿಚಯ ಇವರು ನಮ್ಮ ಮಲ್ಲಿಕಾರ್ಜುನ ಅವರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವ್ರು ನಾನು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಈ ಥರ ಒಂದು ಮನೆ ಗ್ರೂಪ್ ರೇಷೆ ಇತ್ತು, ಒಂದೂವರೆ ವರ್ಷ ಆಗಿದ್ದು ಹೆಚ್ಚು. ಆವತ್ತಿಂದ ನನ್ನ ಪರಿಚಯ, ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಇಲ್ಲ. ಅವನು ಮದುವೆಗೂ ಅದೇ ಆವಾಗಿಂದಾನೆ ಮದುವೆ ಗ್ರೂಪ್ ರೇಷೆಗೆ ಬಂದಿದ್ದೆ. ಆಮೇಲೆ ಹೋಗೋದು ಮಾಡ್ದ. ಆಮೇಲೆ ಮದುವೆಗೆ ಕರೆದ, ಮದುವೆಗೂ ಬಂದಿದ್ದೆ. ನಾನು 1.5 ವರ್ಷ 2 ವರ್ಷದಿಂದನೇ ಪರಿಚಯ. ಅದು ಮನೆ ಮಲ್ಲಿಕಾರ್ಜುನ್ ಹೇಳಿದ್ದಕ್ಕೆ ಆ ಗ್ರೂಪ್ ರೇಷೆಗೆ ಹೋಗಲೇಬೇಕಂತ ಅವರು ಬಂದಿದ್ದರು. ಶಾಮರಾವ್ ಅವರು ಬಂದಿದ್ದರು. ಎಲ್ಲರಿಗೂ ಬಂದಿದ್ದು, ನಿಮಗೂ ಮುದ್ದು ಕೊಡ್ತೀನಿ ನಾನು ಅದು ನನ್ನ ಅಭ್ಯಾಸ. ಅದು ಯಾರು 4 ಜನಕ್ಕೆ ಊಟ ಮಾಡ್ತೀನಿ, ಮುದ್ದು ಕೊಡೋದು ನನ್ನ ಇದು. ಈಗ 2 ವರ್ಷನೂ ಆಗಲಿಲ್ಲ. ಅವನು ಅನ್ವರ್ ಹೆಸರು ಗೊತ್ತು, ಅನ್ವರ್ ಅಂತ. 2 ವರ್ಷನೂ ಆಗಲಿಲ್ಲ. ಫಸ್ಟ್ ಆಹ್ವಾನ ಕೊಟ್ಟಿದ್ದು ಮಲ್ಲಿಕಾರ್ಜುನ ಬೆಂಗಳೂರು ಬಂದು ಈ ಗ್ರೂಪ್ ರೇಷೆಗೆ ಬರಲೇಬೇಕಂತ ಹೇಳ್ಬಿಟ್ಟು ಆಹ್ವಾನ ಕೊಟ್ಟಿದ್ರು. ಹಾಗಾಗಿ ಅವ್ರ ಮನೆ ಗ್ರೂಪ್ ರೇಷೆಗೆ ಬಂದು ಆವಾಗಿಂದ ಪರಿಚಯ ಆಯಿತು. ಪರಿಚಯ ಆಮೇಲೆ ಮದುವೆಗೆ ಇನ್ವಿಟೇಷನ್ ಮಾಡಿದ್ರು, ಮದುವೆಗೆ ಬಂದಿದ್ದೆ. ಸರ್, ಈಗ ಬಳ್ಳಾರಿದೇನು ಸರ್ ಪ್ರಕರಣ ಹಾಗೆ ಮುಂದುವರಿತಾ ಇದೆ. ಈಗ ಮಾಡಲ್ ಅವರೆಲ್ಲ ಅದು ಆ ಸೋಷಿಯಲ್ ಮೀಡಿಯಾ ಇದು ಮಾಡ್ತಾರಲ್ಲ, ಏನೋ ಅದು ರೀಲ್ಸ್ ಮಾಡ್ತಾರಲ್ಲ, ಆ ಹುಡುಗರೆಲ್ಲ ರೀಲ್ಸ್ ಮಾಡೋಕ್ಕೇನೋ ಹೋಗಿದ್ದಾರೆ. ಅದು ಭಾಳ ಹಿಂದೆ ಕಟ್ಟಿರೋದು. ಅದು ಅದೇನಾಗಿದೆ, ಬಿ ಜೆ ಪಿಯವರಿಗೆ ಯಾವುದನ್ನ ಒಂದು ಇಶ್ಯೂ ಸಿಗಲಿ ಅದಕ್ಕೂ ರಾಜಕೀಯ ಮಾಡ್ತಾರೆ. ಅದಕ್ಕೂ ಬಣ್ಣ ಬರೇ ಕಾಂಗ್ರೆಸ್ ಅವ್ರು ಮಾಡೋದು. ಕಾಂಗ್ರೆಸ್ ಅವ್ರು ಇಲ್ಲ, ಪ್ರತಿ ವರ್ಷಕ್ಕೆ ನಾವು ಪ್ರತಿ ವರ್ಷ ಪ್ರಯತ್ನ ಮಾಡಿ ಹೋದ ವರ್ಷಕ್ಕಿಂತ ಚೆನ್ನಾಗಾಗಬೇಕಂತ ಪ್ರಯತ್ನ ಮಾಡ್ತೀವಿ. ಈ ವರ್ಷವೂ 13, 14, 15ನೇ ತಾರೀಕು ಹಂಪಿ ಉತ್ಸವ ಇಟ್ಕೊಂಡಿದ್ವಿ. 13ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ನಾನು 8ನೇ ತಾರೀಕಿಂದ ಅಲ್ಲೇ ಕೂತ್ಕೊಳ್ತೀನಿ, ನಾನು ಅಲ್ಲೇ ಇರ್ತೀನಿ ಹಂಪಿ. ಅದು ಒಂಥರ ಹಂಪಿ ಉತ್ಸವ ಅಂದರೆ ನಮಗೆಲ್ಲ ಒಂಥರ ನಾಡ ಹಬ್ಬ ಇದ್ದಂಗೆ ಅದು. ಕಾಂಗ್ರೆಸ್ ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.